ಸತ್ಸಂಗ ಅಂದರೆ ಕೇವಲ ಒಬ್ಬ ಗುರುವಿನ ಪ್ರವಚನದಲ್ಲಿ ಭಾಗವಹಿಸುವುದು ಅಂತ ಮಾತ್ರವಲ್ಲ, ನಿಮ್ಮೊಂದಿಗೆ ನೀವು ಸಭ್ಯವಾಗಿ ನಡ್ಕೊಳ್ಳೋದು ಕೂಡ ಭಾಳ ದೊಡ್ಡ ಸತ್ಸಂಗ. ನಿಮ್ಮನ್ನೇ ನೀವು ಅತ್ಯಂತ ಕೀಳಾಗಿ ಕಂಡುಕೊಂಡು, ನಿಮ್ಮನ್ನೇ ನೀವು ಅತ್ಯಂತ ಅಯ್ಯೋ ನಾನೊಬ್ಬ ರೋಗಗ್ರಸ್ತ, ನಾನೊಬ್ಬ ಬಡವ, ನಾನೊಬ್ಬ ದುಡ್ಡಿಲ್ದವನು, ಅಥವಾ ನಾನೊಬ್ಬ ಕಪ್ಪು, ನಾನೊಬ್ಬ ಕುಳ್ಳ ದಪ್ಪ, ಅಥವಾ ನನಗೆ ದೇವರು ಮೋಸ ಮಾಡಿಬಿಟ್ಟ, ಅಥವಾ ನನಗೆ ಯಾಕೋ ಎಲ್ಲರೂ ಮೋಸ ಮಾಡಿಬಿಟ್ರು, ನೀವು ನಿಮ್ಮ ಮನಸ್ಸಿಗೆ ಈ ಮಟ್ಟಿನ ನೆಗೆಟಿವ್ ಆಲೋಚನೆಗಳನ್ನು, ಋಣಾತ್ಮಕ ಆಲೋಚನೆಗಳನ್ನು ನೀವು ಒಳ್ಳೆ ವಿಷ್ಣು ಸಹಸ್ರನಾಮ ಹೇಳ್ದಂಗೆ ನಿಮ್ಮ ಬಗ್ಗೆ ನೀವೇ ಕೆಡುಕುಗಳನ್ನು ಮಾತಾಡ್ತಾ ಹೋಗ್ತಾ ಇದ್ದರೆ ಹೊರಗಿನ ಯಾರು ನಿಮ್ಮ ಬಗ್ಗೆ ಒಳ್ಳೆ ಮಾತಾಡ್ತಾರೆ? ನಿಮ್ಮ ಬಗ್ಗೆ ನೀವೇ ಒಳ್ಳೇದು ಮಾತಾಡ್ಕೊಳ್ಳಿಕ್ಕೆ ತಯಾರಿಲ್ಲ ಅಂದಾಗ ಹೊರಗಡೆ ಯಾರೋ ನಿಮ್ಮ ಬಗ್ಗೆ ಒಳ್ಳೇದು ಏನು ಮಾತಾಡ್ತಾರೆ? ಹೊರಗಡೆ ನಿಮ್ಮ ಬಗ್ಗೆ ಒಳ್ಳೇದು ಮಾತಾಡಲಿ ಬಿಡಲಿ, ನಿಮ್ಮ ಬಗ್ಗೆ ನೀವು ಒಳ್ಳೇದು ಮಾತಾಡ್ಕೊಳ್ಳಿ. ನಿಮ್ಮ ಬಗ್ಗೆ ನೀವು ಸದಾಕಾಲ ಧನಾತ್ಮಕ ಆಲೋಚನೆಗಳನ್ನು ಮಾಡಿ. ಹಾಗಾಗಿ ಪ್ರತಿ ಸತ್ಸಂಗಗಳು, ಇಂತಹ ಒಳ್ಳೆಯ ವಿಚಾರಗಳು, ಒಳ್ಳೆಯ ಕಾರ್ಯಕ್ರಮಗಳು ನಿಮ್ಮ ಮನಸ್ಸನ್ನು ಉಲ್ಲಾಸಮಯವಾಗಿಡ್ತವೆ. ನೀವು ಅಕ್ಷರಶಃ ಧ್ಯಾನಸ್ಥ ಸ್ಥಿತಿಗೆ ಹೋಗಬೇಕು. ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಕೂತುಕೊಂಡು ಏನೋ ಭ್ರಮೆಯಲ್ಲಿ ಬದುಕುವುದು ಧ್ಯಾನ ಅಲ್ಲ. ನೀವು ಹೇಗೆ ಒಮ್ಮೆ ನಿರ್ಧರಿಸಿದ್ರೆ ನನ್ನ ಮನಸ್ಸನ್ನು ಒಂದು ಪುಸ್ತಕದ ಕಡೆ ಗಮನ ಕೊಡಬೇಕು, ಅಥವಾ ನಾನು ಮನಸ್ಸನ್ನು ಏಕಾಗ್ರ ಮಾಡಬೇಕು, ಈ ಸಮಯದಲ್ಲಿ ನಾನು ಇದೊಂದು ವಿಚಾರ ಬಿಟ್ಟು ಇನ್ನೇನನ್ನೂ ಯೋಚಿಸಬಾರ್ದು ಅಂತ ನೀವು ನಿರ್ಧರಿಸಿದ್ರೆ ಮನಸ್ಸು ನೀವು ಹೇಳ್ದಂಗೆ ಕೇಳಬೇಕು. ಆ ಮಟ್ಟಿಗೆ ಮನಸ್ಸು ನಿಮ್ಮ ಅಧೀನದಲ್ಲಿರಬೇಕು, ನಿಮ್ಮ ಮನೆ ಕೆಲಸದಾಳ ಥರ ಇರಬೇಕು, ಅಥವಾ ನಿಮ್ಮ ಹತೋಟಿಯಲ್ಲಿರಬೇಕು. ನೀವು ನಿಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳಿ. ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳುತ್ತಾ? ಕೆಟ್ಟ ಆಲೋಚನೆಗಳು ಎಂತಹ ಒಳ್ಳೆಯ ವ್ಯಕ್ತಿಗೂ ಬರ್ತವೆ ಕೆಲವೊಮ್ಮೆ. ಆದರೆ ಒಳ್ಳೆಯ ವ್ಯಕ್ತಿ ಅಂತ ಆತ ಹೇಗೆ ಕರೆಸ್ಕೊಂಡ ಅಂದರೆ, ತನಗೆ ಬಂದ ಕೆಟ್ಟ ಆಲೋಚನೆಗಳನ್ನು ಆತ ಕಾರ್ಯರೂಪಕ್ಕೆ ತರಲಿಲ್ಲ. ತನಗೆ ಬಂದ ಕೆಟ್ಟ ಆಲೋಚನೆಗಳನ್ನು ಅಲ್ಲೇ ಕೊಂದು ಬಿಟ್ಟ. ಯಾಕಂದರೆ ಕೆಟ್ಟ ಆಲೋಚನೆಗಳಿಂದ ಒಳ್ಳೆಯದಾಗಲಿಕ್ಕೆ ಹೇಗೆ ಸಾಧ್ಯ? ಕೆಲವೊಮ್ಮೆ ಒಳ್ಳೆಯ ಆಲೋಚನೆಗಳೇ ವಿಫಲವಾಗುತ್ತವೆ. ಅಂಥದ್ರಲ್ಲಿ ಕೆಟ್ಟ ಆಲೋಚನೆಗಳು ನಿಮಗೆ ಒಳ್ಳೆ ಬದುಕನ್ನು ಹೇಗೆ ಕೊಡ್ತಾವೆಲ್ಲ? ಸಾಧ್ಯವೇ ಇಲ್ಲ. ಹಾಗಾಗಿ ಇಂತಹ ಸತ್ಸಂಗಗಳಲ್ಲಿ ಭಾಗವಹಿಸ್ತಾ ಇರಬೇಕು. ನಿಮಗೆ ಬರುವ ಪ್ರಶ್ನೆಗಳನ್ನು ಒಂದು ಲಿಸ್ಟ್ ಮಾಡಿಕೊಳ್ಬೇಕು. ನೋಡಿ, ನೀವೊಬ್ಬರು ಕೂಲಿ ಆಳಿರ್ಬೋದು, ನೀವೊಬ್ಬರು ಆಟೋ ಡ್ರೈವರ್ ಇರ್ಬೋದು, ನೀವೊಬ್ಬರು ಚಪ್ಪಲಿ ಹೊಲಿಯೋರು ಇರ್ಬೋದು, ನೀವೊಬ್ಬರು ಗೃಹಿಣಿ ಇರ್ಬೋದು, ನೀವೊಬ್ಬರು ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಅಥವಾ ಸಂಗೀತಗಾರ ಇರ್ಬೋದು, ನೃತ್ಯಪಟು ಇರ್ಬೋದು, ಕಲಾವಿದ ಇರ್ಬೋದು, ಅಥವಾ ಗಾರೆ ಕೆಲಸದವ್ರು ಇರ್ಬೋದು, ಏನೇ ಇರ್ಬೋದು, ಎಲ್ಲದೂ ಒಂದು ಹೊಟ್ಟೆಪಾಡು ಅಲ್ವಾ? ಮೂರೊತ್ತು ಊಟಕ್ಕೆ ಅಥವಾ ನಮ್ಮ ಜೀವನ ಸಾಗಿಸ್ಲಿಕ್ಕೆ 4 ಕಾಸು ದುಡಿಲಿಕ್ಕೆ ನಾವೆಲ್ಲ ಒಂದೊಂದು ಮಾರ್ಗ ಕಂಡುಕೊಂಡಿದ್ದೀವಿ. ಯಾರೂ ದೊಡ್ಡವರು ಅಂತ ಇಲ್ಲ, ಯಾರೂ ಚಿಕ್ಕವರು ಅಂತ ಇಲ್ಲ, ಎಲ್ಲರದು ಒಂದು ಹೊಟ್ಟೆಪಾಡು. ಅದನ್ನು ಬದಿಗಿಡಿ. ನೀವು ಕೂಲಿ ಆಳಿರ್ಬೋದು, ನೀವು ಗಾರೆ ಕೆಲಸದವ್ರು ಇರ್ಬೋದು, ನೀವು ಚಪ್ಪಲಿ ಹೊಲಿಯವರು ಇರ್ಬೋದು, ಅಥವಾ ನೀವು ಯಾವುದೋ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಬದುಕ್ತಾ ಇರ್ಬೋದು. ಆದರೆ ಆಧ್ಯಾತ್ಮದ ಕಡೆ ಅಥವಾ ಇಂತಹ ವಿಚಾರಗಳ ಕಡೆ ಗಮನ ಕೊಡಲಿಕ್ಕೆ ನೀವು ಡಿಗ್ರಿ ಓದಿರಬೇಕು, ನೀವು ಮಾಸ್ಟರ್ ಡಿಗ್ರಿ ಮಾಡಿರಬೇಕು, ಅಥವಾ ನೀವು PhD ಮಾಡಿರಬೇಕು ಅಂತ ಏನೂ ಇಲ್ಲ. ಅಯ್ಯೋ, ನನ್ನೊಂದಿಗೆ ನಾನು ಒಳ್ಳೆಯ ಮಾತುಗಳನ್ನು ಆಡಿಕೊಳ್ಳಿಕ್ಕೆ ನನಗೆ ದೊಡ್ಡ ಗುರು ಅನ್ನೋ ಪಟ್ಟ ಇರಬೇಕಾ? ನಾನು ದೊಡ್ಡ ಸನ್ಯಾಸಿನೇ ಆಗಿರಬೇಕಾ? ಅಥವಾ ನನಗೆ ದೊಡ್ಡದಾಗಿ ಸನ್ಮಾನನೇ ಮಾಡಬೇಕಾ? ನೀವೆಲ್ಲ ಕೆಲಸ ಮುಗಿಸಿ ಮನೆಗೆ ಬಂದಾಗ ಕೂತ್ಕೊಳ್ಳಿ, ಒಂದು ಕಡೆ ಆರಾಮಾಗಿ ಕೂತ್ಕೊಳ್ಳಿ, ಆಲೋಚನೆ ಮಾಡಿ. ಚಿಂತೆಯಲ್ಲ, ಚಿಂತನೆ ಮಾಡಿ. ನನ್ನ ಮನಸ್ಸಲ್ಲಿ ಏನಾದರೂ ಅತೃಪ್ತಿ ಇದೆಯಾ? ಅಯ್ಯೋ, ನನಗೆ ಬರೋ ಸಂಬಳ ಸಾಲಲ್ಲ. ಅಯ್ಯೋ, ನಾನು ಈ ಮನೆಯಲ್ಲೇ ಇದ್ದೀನಿ, ಎಲ್ಲ ದೊಡ್ಡ ದೊಡ್ಡ ಮನೇಲವ್ರೆ. ಅಯ್ಯೋ, ಎಲ್ಲ ದೊಡ್ಡ ದೊಡ್ಡ ಸಂಬಳ ತಗೊಳ್ತಾರೆ, ನಾನು ಇಷ್ಟೇ ತಗೊಳ್ತೀನಿ. ಅಯ್ಯೋ, ಅವರೆಲ್ಲ ಬೆಳ್ಳಗವ್ರೆ, ನಾನು ಕಪ್ಪಗಿದ್ದೀನಿ. ಅಯ್ಯೋ, ಅವರೆಲ್ಲ ಹೆಂಡ್ರ ಮಕ್ಳ ಜೊತೆ ಚೆನ್ನಾಗವ್ರೆ, ನಮ್ಮದೇನಪ್ಪ ಹಿಂಗೆ. ಏನೇ ಸಮಸ್ಯೆಗಳಿರಲಿ, ಸಮಸ್ಯೆಗಳನ್ನು ಎತ್ತಾಡ್ಲಿಕ್ಕೆ ಹೋಗಬೇಡಿ. ಆದಷ್ಟು ಏನಿಲ್ಲದೆ ಹೋದರೂ ಇದೇ ಅಂದುಕೊಳ್ಳಿಕ್ಕೆ ಶುರು ಮಾಡಿ. ಇಲ್ಲ, ನಾನು ಚೆನ್ನಾಗಿದ್ದೀನಿ, ನಾನು ಒಳ್ಳೆ ರೀತಿ ಬದುಕ್ತಾ ಇದ್ದೀನಿ,
ನಾನು ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲ. ಪದೇ ಪದೇ ಗೋವಿಂದ, ನಾರಾಯಣ, ಹರೇ ಕೃಷ್ಣ, ಈಶ್ವರ, ಓಂ ನಮಃ ಶಿವಾಯ ಹೀಗೆ ಕೆಟ್ಟ 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 ಶಬ್ದಗಳನ್ನು ನಾನು ಮಾತಾಡ್ತಾ ಇಲ್ಲ. ಕೇವಲ ದೇವರ ನಾಮಗಳನ್ನು ಬಳಸ್ತಾ ಎಲ್ಲರಿಗೂ ಕೃತಜ್ಞತೆ ಹೇಳ್ತೀನಿ, ಎಲ್ಲರನ್ನೂ ಗೌರವಿಸ್ತೀನಿ, ಎಲ್ಲರನ್ನೂ ಪ್ರೀತಿಸ್ತೀನಿ. ಹೀಗೆ ನಿಮ್ಮನ್ನು ನೀವು ಈ ಮಟ್ಟಿಗೆ ಸರಿ ಮಾಡಿಕೊಳ್ಳೋಕೆ ಶುರು ಮಾಡಬೇಕೇ ಹೊರತು ಯಾರೋ ಬಂದು ನಿಮ್ಮನ್ನು ಸರಿ ಮಾಡುವುದಿಲ್ಲ. ಹಾಗಾಗಿ ಅಧ್ಯಾತ್ಮ ಬಂಧುಗಳೇ, ಈ ಸಮಯದಲ್ಲಿ ನಾನೇನು ಹೇಳ್ತೀನಿ, ಜೀವನದಲ್ಲಿ ನಾವು ಎಲ್ಲ ಕೆಲಸವನ್ನು ಲಾಭಕ್ಕೋಸ್ಕರನೇ ಅಂತಲೇ ಮಾಡಲಿಕ್ಕಾಗಲ್ಲ, ಅಥವಾ ಎಲ್ಲ ಮಾಡಿದ ಕೆಲಸದಲ್ಲೂ ಸಂತೋಷ ಸಿಗುತ್ತೆ ಅಂತ ಏನಿಲ್ಲ ಅಲ್ವಾ. ಜೀವನದಲ್ಲಿ ಎಲ್ಲ ಕೆಲಸವನ್ನು ಸಂತೋಷಕ್ಕೋಸ್ಕರಲೇ ಅಂತ ಮಾಡೋಕ್ಕಾಗಲ್ಲ. ಕೆಲವೊಂದು ಕೆಲಸಗಳಲ್ಲಿ ಸಂತೋಷವೇ ಇರಲ್ಲ, ಆದರೂ ಮಾಡಬೇಕಾಗುತ್ತೆ, ಹೌದಲ್ವಾ. ನಾವು ಮಾಡೋ ಎಲ್ಲ ಕೆಲಸದಲ್ಲೂ ಸಂತೋಷ ಸಿಗುತ್ತಾ? ಇಲ್ಲ. ಕೆಲವೊಮ್ಮೆ ನಮ್ಮ ಕರ್ತವ್ಯ ಅನ್ನೋ ಕಾರಣಕ್ಕೆ ನಾವು ಅದನ್ನು ಮಾಡಬೇಕಾಗುತ್ತೆ, ಅದರಲ್ಲಿ ಸಂತೋಷ ಏನಿರಲ್ಲ. ಆದರೆ ಸಂತೋಷ ಮುಖ್ಯವಾ ಅಥವಾ ಕರ್ತವ್ಯ ಮುಖ್ಯವಾ? ಕರ್ತವ್ಯ ಅಂತ ಬಂದಾಗ ಅಲ್ಲಿ ಸಂತೋಷ ಇಲ್ಲದೆ ಹೋದರೂ ನಾನು ಆ ಕರ್ತವ್ಯ ಮಾಡಬೇಕು, ಇದು ಭಗವಂತನ ಪೂಜೆ ಅಂತ ಕರೆಸಿಕೊಳ್ಳುತ್ತೆ. ನೀವಿದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಎಲ್ಲಿಯವರೆಗೂ ನೀವು ಎಲ್ಲ ಕೆಲಸವನ್ನು ಸಂತೋಷಕ್ಕೋಸ್ಕರನೇ ಮಾಡ್ತೀವಿ ಅಂತ ಹೋದರೆ ಅದಾಗುವುದಿಲ್ಲ. ಮಾಡಿದ ಎಲ್ಲ ಕೆಲಸಗಳಲ್ಲೂ ಸಂತೋಷ ಸಿಗುವುದಿಲ್ಲ. ಕೆಲವೊಮ್ಮೆ ಕರ್ತವ್ಯ ಪಾರಾಯಣೆ ದೃಷ್ಟಿಯಿಂದ ನಾವು ಕೆಲವು ಕೆಲಸಗಳನ್ನು ಮಾಡಬೇಕಾಗುತ್ತೆ ಅಲ್ವಾ. ಈಗ ನಮ್ಮಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ವಾಸುದೇವ ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡುವ ಸಮಯದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಬರುತ್ತೆ. ಏನು? ಅರ್ಜುನ ಹೇಳ್ತಾನೆ, ಅಲ್ಲ ಕೃಷ್ಣ, ನಾನು ಒಬ್ಬ ಅರ್ಜುನನಾಗಿ ನಾನು ಇವರನ್ನೆಲ್ಲ ಕೊಲ್ಲೋದ್ರಿಂದ ನನಗೇನು ಸಂತೋಷ ಸಿಗುತ್ತೆ? ನಾನು ಯಾಕೆ ಕೊಲ್ಲಬೇಕು ಇವ್ರನ್ನೆಲ್ಲ? ಅಂದರೆ ಭಗವದ್ಗೀತೆಯ ಮೊದಲ ಅಧ್ಯಾಯ ಅರ್ಜುನ ವಿಷಾದ ಯೋಗ. ಒಟ್ಟು 18 ಅಧ್ಯಾಯ ಬರುತ್ತೆ ಭಗವದ್ಗೀತೆ ಅನ್ನುವ ಆ ಗ್ರಂಥದಲ್ಲಿ. ಒಟ್ಟು 18 ಅಧ್ಯಾಯ. ಅದರಲ್ಲಿ ಮೊದಲನೇ ಅಧ್ಯಾಯ ಅಂದರೆ ಮೊದಲನೇ ಯೋಗ ಅರ್ಜುನ ವಿಷಾದ ಯೋಗ. ಅದರಲ್ಲಿ ಅರ್ಜುನ ದುಃಖ ಪಡ್ತಾನೆ. ಎದುರಿಗಿರುವ ಆ ಶತ್ರು ಸೈನ್ಯದಲ್ಲಿ ನಮ್ಮ ಸಂಬಂಧಿಕರೇ ಅವರನ್ನು ಹೆಂಗೂ ಕೊಲ್ಲೋದು? ಆದರೆ ವಾಸ್ತವ ಏನು? ಅವರೆಲ್ಲ ದುಷ್ಟರು, ಅಧರ್ಮಿಗಳು, ಅನ್ಯಾಯ ಮಾಡಿಕೊಂಡು ಬಂದಿರೋರು, ಅಥವಾ ಅವರೆಲ್ಲ ಧರ್ಮಕ್ಕೆ ಎದುರಾಗ ನಿಂತಿರೋರು, ಅಧರ್ಮಿಗಳು. ಅವರನ್ನು ಕೊಲ್ಲಲೇಬೇಕು. ಕೃಷ್ಣ ಹೇಳ್ತಿದ್ದಾನೆ, ಅರ್ಜುನ ಅವರನ್ನೆಲ್ಲ ಕೊಲ್ಲು. ಧರ್ಮಕ್ಕೆ ಅಡ್ಡಲಾಗಿ ನಿಂತಿದ್ದಾರೆ ಅಧರ್ಮಿಗಳು, ಕೊಲ್ಲು ಅವರನ್ನ ಅಂತ ಕೃಷ್ಣ ಹೇಳಿದ್ರೆ, ಅರ್ಜುನ ಹೇಳ್ತಾನೆ, ಕೃಷ್ಣ ಅಲ್ಲಿರೋರೆಲ್ಲ ನನ್ನ ಸಂಬಂಧಿಕರು. ದುರ್ಯೋಧನ ನನ್ನ ಸಹೋದರ, ಭೀಷ್ಮ ನಮ್ಮ ತಾತ, ಗುರು ದ್ರೋಣರು ನನ್ನ ಗುರುಗಳು, ಅಲ್ಲಿರುವ ದುಶ್ಯಾಸನ, ಶಕುನಿ, ಕರ್ಣ ಎಲ್ಲ ನಮ್ಮ ಸಂಬಂಧಿಕರು ಅಥವಾ ನಮ್ಮ ಜೊತೆ ಆಡಿ ಬೆಳೆದವರು. ಅವರನ್ನು ಹೆಂಗೆ ಕೊಲ್ಲೋದು? ಅದರಲ್ಲಿ ವಿಶೇಷವಾಗಿ ಅರ್ಜುನ ಏನು ಕೇಳ್ತಾನೆ, ಅವರನ್ನು ಕೊಲ್ಲೋದ್ರಿಂದ ನನಗೇನು ಖುಷಿ ಸಿಗುತ್ತೆ, ನನಗೇನು ಸಂತೋಷ ಸಿಗುತ್ತೆ ಅಂತ. ಅದಕ್ಕೆ ಅರ್ಜುನ ಅರ್ಥ ಮಾಡಿಕೊಳ್ಬೇಕಿರೋ ವಿಚಾರ ಏನಂದರೆ, ಕೃಷ್ಣ ಹೇಳ್ತಾನೆ, ಅಯ್ಯ, ಎಲ್ಲ ಕೆಲಸವನ್ನು ಸಂತೋಷಕ್ಕೋಸ್ಕರನೇ ಅಂತ ಮಾಡಲಿಕ್ಕಾಗಲ್ಲ. ಕೆಲವನ್ನ ಕರ್ತವ್ಯ ಪಾರಾಯಣೆ ದೃಷ್ಟಿಯಿಂದ ಮಾಡಲೇಬೇಕು. ಕ್ಷತ್ರಿಯನಾಗಿ ಅಧರ್ಮಿಗಳನ್ನು ನಾಶ ಮಾಡಿ ಅನ್ಯಾಯ ಮಾಡ್ತಕ್ಕಂತಹ ಜನರನ್ನು ಸದೆ ಬಡಿದು ಧರ್ಮವನ್ನು, ಸತ್ಯವನ್ನು ಎತ್ತಿ ಹಿಡಿಯೋದು ಕ್ಷತ್ರಿಯನಾಗಿ ನಿನ್ನ ಕೆಲಸ. ಆ ಕಡೆ ಇರೋರು ನಿನ್ನ ಸಂಬಂಧಿಕರೇ ಇರ್ಬೋದು, ಆದರೆ ಅವರು ನಿನ್ನ ಸಂಬಂಧಿಕರು ಅನ್ನುವುದಕ್ಕಿಂತ ಅವರೆಲ್ಲ ಅಧರ್ಮಿಗಳು. ಅವರನ್ನು ಹೀಗೇ ಬಿಟ್ಟರೆ ಸಮಾಜದಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿ ಎಲ್ಲವೂ ಸತ್ತು ಹೋಗ್ಬಿಡುತ್ತೆ. ನೀನೀಗ ಅವರನ್ನು ಕೊಲ್ಲಬೇಕು. ಅಯ್ಯೋ, ನನಗೆ ಅದರಿಂದ ಸಂತೋಷ ಸಿಗಲ್ಲ, ನನಗೆ ನಮ್ಮವರನ್ನೇ ಕೊಲ್ಲೋದ್ರಿಂದ ನನಗೇನು ಖುಷಿ ಸಿಗುತ್ತೆ ಅಂತ ನೀನು ಕೇಳಂಗಿಲ್ಲ. ಕೆಲವೊಮ್ಮೆ ನಮ್ಮ ಖುಷಿಯನ್ನು ತ್ಯಾಗ ಮಾಡಿ ಸಮಾಜದ ನೆಮ್ಮದಿ, ಸಮಾಜದ ಉದ್ಧಾರವನ್ನು ತಲೆಯಲ್ಲಿಟ್ಕೊಳ್ಬೇಕು. ಅರ್ಥಾತ್ ಯಾವಾಗ ಒಬ್ಬ ಮನುಷ್ಯ
ಕೇವಲ ತನ್ನ ಸುಖಕ್ಕೋಸ್ಕರ ಕರ್ತವ್ಯವನ್ನು ಮರೆತು ಬಿಡ್ತಾನೆ, ಅಥವಾ ತನ್ನ ಸ್ವಾರ್ಥಕ್ಕೋಸ್ಕರ ಸಮಾಜಕ್ಕಾಗೋ ನಷ್ಟವನ್ನು ಅವನು ನಿರ್ಲಕ್ಷ್ಯ ಮಾಡ್ತಾನೆ, ಅದು ಅಧರ್ಮವಾಗುತ್ತೆ. ಅರ್ಜುನ, ಅವರು ನಿನ್ನ ಸಂಬಂಧಿಕರಿರ್ಬೋದು, ಅವರನ್ನು ಕೊಲ್ಲೋದ್ರಿಂದ ನಿನ್ನ ಒಬ್ಬನಿಗೆ ದುಃಖ ಆಗ್ಬೋದು, ಆದರೆ ಅವರನ್ನು ಹಾಗೇ ಬಿಟ್ಟರೆ ಇಡೀ ಸಮಾಜಕ್ಕೆ ದುಃಖ ಆಗುತ್ತೆ. ಹಾಗಾಗಿ ಈಗ ನಿನ್ನ ದುಃಖ ಮುಖ್ಯವಾ, ಸಮಾಜದ ದುಃಖ ಮುಖ್ಯವಾ, ಯಾವುದು ದೊಡ್ಡದು, ನೀನೇ ನಿರ್ಧಾರ ಮಾಡು ಅಂತ. ನೋಡಿ ಎಂಥ ಪರಿಸ್ಥಿತಿ ಇದು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಯ್ಯ, ಒಂದು ಸಮಾಜದ ನೆಮ್ಮದಿಯ ದೃಷ್ಟಿಯಿಂದ, ಧರ್ಮದ ಸ್ಥಾಪನೆಯ ದೃಷ್ಟಿಯಿಂದ ನಿನ್ನ ಒಬ್ಬನ ಸಂತೋಷವನ್ನು ನೀನು ಬಲಿ ಕೊಡಲೇಬೇಕು. ಎದುರಿಗಿರುವವರು ನನ್ನ ಸಂಬಂಧಿಕರು ಅನ್ನೋ ಕಾರಣಕ್ಕೆ ನೀನು ಅವರನ್ನು ಹಾಗೆ ಬಿಟ್ಟುಬಿಟ್ರೆ ದೀನರು, ದುರ್ಬಲರು, ಅಸಹಾಯಕರು, ಬಡವರು ಇವರೆಲ್ಲರನ್ನು ಅವರು ತುಳಿತಾರೆ, ಅವರು ಸಂಹಾರ ಮಾಡ್ತಾರೆ, ಅವರು ದೌರ್ಜನ್ಯ ಮಾಡ್ತಾರೆ. ಅವರನ್ನು ನೀನು ಹೀಗೆ ಕೊಲ್ಲದೆ ಹೋದರೆ ಸಮಾಜ ಹಾಳಾಗೋಗ್ಬಿಡುತ್ತೆ. ನೀನೊಬ್ಬ ಕ್ಷತ್ರಿಯನಾಗಿ ನೀನು ನಿನ್ನ ಸಂತೋಷಕ್ಕೋಸ್ಕರ ಅಲ್ಲ, ನಿನ್ನ ಕರ್ತವ್ಯದ ದೃಷ್ಟಿಯಿಂದ ನೀನು ಯುದ್ಧ ಮಾಡಲೇಬೇಕು ಅಂತ. ಬಂಧುಗಳೇ, ಯೋಚನೆ ಮಾಡಿ, ನಮ್ಮ ಜೀವನದಲ್ಲೂ ಇಂತಹ ಪರಿಸ್ಥಿತಿಗಳು ಬರ್ತವೆ, ನಮಗಿಷ್ಟ ಇರಲ್ಲ. ಆದರೂ ಒಂದು ಸಮಗ್ರ ಸಮಾಜದ, ಒಂದು ಕುಟುಂಬದ ದೃಷ್ಟಿಯಿಂದ ನಾವು ಕೆಲವೊಮ್ಮೆ ಆ ಶಿಕ್ಷೆ ಕೊಡಲೇಬೇಕಾಗುತ್ತೆ. ನಿಮ್ಮ ಮಗ ಗಾಂಜಾ ಅಥವಾ ಸಿಗರೇಟು ಅಥವಾ ಯಾವುದೋ ಹುಡುಗಿಯಿಂದ ಹೋಗಿ ಅಥವಾ ಯಾವುದೋ ಚಟಕ್ಕೆ ಸಿಕ್ಕಿ ಹಾಳಾಗ್ತಿದ್ದಾನೆ ಅಂತ ನಿಮಗೆ ಗೊತ್ತು. ಅವನನ್ನು ಹಾಗೇ ಬಿಟ್ಟರೆ ಮನೆಯೂ ಹಾಳಾಗುತ್ತೆ, ಮತ್ತು ತುಂಬ ಸ್ನೇಹಿತರು ಹಾಳಾಗಿದ್ದಾರೆ, ಇಂಥದ್ದೇನೋ ದೊಡ್ಡ ಮಟ್ಟಕ್ಕೆ ಹಾನಿ ಆಗುತ್ತೆ ಅಂತ ಗೊತ್ತು. ಅಯ್ಯೋ ನನ್ನ ಮಗ ಸರ್, ಅವನಿಗೆ ಹೆಂಗೆ ನಾನು ಶಿಕ್ಷೆ ಕೊಡಲಿ ಅಂತ ನಿಮ್ಮ ಮಗನಿಗೆ ಶಿಕ್ಷೆ ಕೊಟ್ಟರೆ ನಿಮಗೆ ದುಃಖ ಆಗುತ್ತೆ ಅಂತ ನೀವು ಸುಮ್ಮನಾದರೆ ನಾಳೆ ಒಂದು ಇಡೀ ಮನೆ ಬೀದಿಗೆ ಬರುತ್ತಲ್ಲ. ಹಾಗಾಗಿ ನಿನಗೆ ದುಃಖ ಆದರೂ ಪರವಾಗಿಲ್ಲ, ಒಂದು ದೊಡ್ಡ ಕುಟುಂಬವನ್ನು ರಕ್ಷಣೆ ಮಾಡುವ ದೃಷ್ಟಿಯಿಂದ ನಿನ್ನ ದುಃಖವನ್ನು ಬದಿಗಿಡು ಅಂತ ಧರ್ಮ ಹೇಳುತ್ತೆ. ಅರ್ಥ ಆಯ್ತಲ್ಲ? ಈಗ ಯೋಚನೆ ಮಾಡಿ, ಒಬ್ಬ ಜಡ್ಜು, ನ್ಯಾಯಾಲಯದಲ್ಲಿ ತೀರ್ಪು ಕೊಡ್ತಕ್ಕಂಥ ಒಬ್ಬ ಜಡ್ಜು ಪ್ರತಿದಿನ ಸಾವಿರಾರು ನೂರಾರು ಜನರಿಗೆ ಶಿಕ್ಷೆ ಕೊಡ್ತಾನೇ ಇದ್ದಾನೆ. ಅಪರಾಧಿಗಳಿಗೆ, ಕ್ರಿಮಿನಲ್ಗಳಿಗೆ ಅಥವಾ ತಪ್ಪು ಮಾಡ್ತಕ್ಕಂಥವ್ರಿಗೆ ಜೀವಾವಧಿ ಶಿಕ್ಷೆನೋ ಅಥವಾ ನೇಣಿಗೆ ಹಾಕೋ ಶಿಕ್ಷೆನೋ ಅಥವಾ 10 ವರ್ಷ 5 ವರ್ಷ ಶಿಕ್ಷೆ ಕೊಡ್ತಾನೇ ಇದ್ದಾನೆ. ಜಡ್ಜು ಆತನ ಖುಷಿಗೋಸ್ಕರ ಶಿಕ್ಷೆ ಕೊಡ್ತಾ ಇದ್ದಾನೆ? ಇಲ್ಲ, ಜಡ್ಜ್ ಕರ್ತವ್ಯ ಅದು. ಶಿಕ್ಷೆ ಕೊಡೋದ್ರಿಂದ ಆತನಿಗೇನು ಸಂತೋಷವಾಗುತ್ತಾ? ಇಲ್ಲ, ತನ್ನ ಕರ್ತವ್ಯದ ದೃಷ್ಟಿಯಿಂದ ಆತ ಶಿಕ್ಷೆ ಕೊಡ್ತಾ ಇದ್ದಾನೆ, ಶಿಕ್ಷೆ ಪ್ರಕಟ ಮಾಡ್ತಾ ಇದ್ದಾನೆ. ಹಾಗಾಗಿ ಧರ್ಮ ಹೇಳುತ್ತೆ, ಅಯ್ಯ, ಯಾವಾಗ ಒಂದು ಸಮಾಜದ ಉದ್ಧಾರ, ಒಂದು ಸಮಾಜದ ಹಿತದ ದೃಷ್ಟಿಯಿಂದ ನಿನ್ನ ವೈಯಕ್ತಿಕ ಸಂತೋಷವನ್ನು, ನಿನ್ನ ವೈಯಕ್ತಿಕ ದುಃಖವನ್ನು ತ್ಯಾಗ ಮಾಡು, ಬದಿಗಿಡು. ಅರ್ಜುನ ಯುದ್ಧ ಮಾಡಿದ್ರೆ ಇವರೆಲ್ಲ ಸಾಯ್ತಾರೆ ಅಂತ ಏನು ಹೇಳ್ತಿದ್ದಾನೋ, ಯುದ್ಧ ಮಾಡದೇ ಹೋದರೆ ತುಂಬ ದೊಡ್ಡ ನಷ್ಟ ಆಗುತ್ತೆ. ಅಂದರೆ ಯುದ್ಧ ಆದರೆ ಏನು ನಷ್ಟ ಆಗುತ್ತೋ, ಯುದ್ಧ ಮಾಡದೇ ಹೋದರೆ ಮುಂದೆ ಅದಕ್ಕಿಂತ 10ರಷ್ಟು ನಷ್ಟವಾಗುತ್ತೆ. ಹಾಗಾಗಿ ಕೆಲವೊಮ್ಮೆ ನಾವು ಸಂತೋಷ ಇಲ್ಲದೆ ಹೋದರೂ ಕೆಲವು ಕೆಲಸಗಳನ್ನು ಮಾಡಬೇಕಾಗುತ್ತೆ ಅಲ್ವಾ? ಯಾಕಂದರೆ ಭವಿಷ್ಯದ ದೃಷ್ಟಿಯಿಂದ ಈಗ ಮಾತ್ರೆ ನುಂಗೋದು ಒಬ್ಬ ರೋಗಿಗೆ ಅಷ್ಟೇನು ಇಷ್ಟ ಇಲ್ಲ. ಕಹಿ ಯಾರು ನುಂಗ್ತಾರಪ್ಪ, ಔಷಧಿ ಯಾರು ಕುಡಿತಾರೆ, ಮಾತ್ರೆ ಯಾರು ನುಂಗ್ತಾರೆ, ಅವನಿಗೆ ಇಷ್ಟ ಇಲ್ಲ, ಅದರಿಂದ ಏನು ಸುಖ ಸಿಗಲ್ಲ. ಆದರೆ ಕಾಯಿಲೆ ವಾಸಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವನು ಮಾತ್ರೆ ನುಂಗಲೇಬೇಕು, ಕಹಿ ಆದರೂ ಕೂಡ. ಪಥ್ಯವನ್ನು ಆಚರಿಸಲೇಬೇಕು, ಕಹಿ ಆದರೂ ಕೂಡ. ಹಾಗಾಗಿ ಈ ಕ್ಷಣದ ಸಂತೋಷವನ್ನು ನೋಡ್ಲಿಕ್ಕೆ ಹೋಗಿ ಭವಿಷ್ಯವನ್ನು ನರಕ ಮಾಡಿಕೊಳ್ಳಬಾರದು. ಯೋಚನೆ ಮಾಡಿ, ನೀವು ನಿಮ್ಮ ಬದುಕಲ್ಲಿ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮಕ್ಕಳೇನೋ ತಪ್ಪು ಮಾಡಿದ್ದಾರೆ, ಅದು ನಿಮಗೆ ಗೊತ್ತಿರುತ್ತೆ, ಹೇಳಿದ್ರೆ ಎಲ್ಲಿ ದುಃಖ ಮಾಡಿಕೊಳ್ತಾನೋ ಅಂತ ಈ ಕ್ಷಣಕ್ಕೆ ನೀವು ಸುಮ್ಮನಾದರೆ ಮುಂದೆ ದೊಡ್ಡ ದುಃಖವನ್ನು ನೀವು ಅನುಭವಿಸಬೇಕಾಗುತ್ತೆ. ಹಾಗಾಗಿ ನಾನು ಏನು ಹೇಳ್ತೀನಿ, ಬದುಕಲ್ಲಿ ಧರ್ಮದ ನಿರ್ಧಾರ ಅಥವಾ ಧರ್ಮದ ವಿಚಾರ ಅಂತ ಬಂದಾಗ ನಮ್ಮ ವೈಯಕ್ತಿಕ ಸುಖಗಳನ್ನು ಕೆಲವೊಮ್ಮೆ ತ್ಯಾಗ ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯವಾದ ಜೀವನ ಸಂದೇಶ. ನಮಗೋಸ್ಕರ ಬದುಕೋದ್ರಲ್ಲಿ ಜೀವನ ಇಲ್ಲ.
ಸಮಾಜದ ನೆಮ್ಮದಿಯನ್ನು ನಾವು ನೋಡಬೇಕಾಗುತ್ತೆ. ಸಮಾಜ ಹೆಂಗಾದರೂ ಹಾಳಾಗೋಗ್ಲಿ, ನಾನು ಮಾತ್ರ ಮೆರಿಬೇಕು ಅಂತ ಹೋದವರು ಯಾರೂ ಉಳಿದಿಲ್ಲ. ಯಾಕಂದರೆ ಅಷ್ಟು ದೊಡ್ಡ ಸಮಾಜದ ಮುಂದೆ ಎಷ್ಟು ದಿನ ಮೆರಿತೀಯಪ್ಪ? ಒಂದು ದಿನ, 2 ದಿನ, ಅಬ್ಬಬ್ಬಾ ಅಂದರೆ 1 ತಿಂಗಳು ಸಹನೆ ಮಾಡ್ತಾರೆ, ಆಮೇಲೆ ಜೈಲಿಗೆ ಹಾಕ್ತಾರೆ, ಇಲ್ಲ ಯಾರಾದರೂ ಬೀದಿಲಿ ಹೊಡೆದಾಕ್ತಾರೆ, ಅಷ್ಟೇ ಆಗುವುದು. ಹಾಗಾಗಿ ನನ್ನ ಸಂತೋಷ, ಸಮಾಜದ ಸಂತೋಷ ಎರಡೂ ಒಂದಕ್ಕೊಂದು ಪೂರಕವಾಗಿರಬೇಕು. ನಾನು ಸಂತೋಷಪಟ್ಟರೆ ಸಮಾಜ ಅದನ್ನು ನೋಡಿ ಸಂತೋಷ ಪಡೋ ಥರ ಇರಬೇಕು. ನಾನು ದುಃಖಪಟ್ಟರೆ ಸಮಾಜ ಅದನ್ನು ನೋಡಿ ಅಯ್ಯೋ ಪಾಪ ಅನ್ನೋ ಥರ ಇರಬೇಕು. ನಾನು ಸಂತೋಷ ಪಡ್ಲಿಕ್ಕೆ ನಿಂತ್ಕೊಂಡ್ಬಿಟ್ರೆ ಸಮಾಜಕ್ಕೆಲ್ಲ ದುಃಖ ಕೊಡುವಷ್ಟು ನಾನು ಮೆರಿತೀನಿ, ಪಟಾಕಿ ಹೊಡಿತೀನಿ, ಅವ್ರಿವ್ರಿಗೆಲ್ಲ ಹಿಂಸೆ ಕೊಟ್ಟು ಹುಚ್ಚುನ್ ಥರ ಆಡ್ತೀನಿ ಅಂದರೆ ನಿನ್ನ ಸಂತೋಷ ಸಮಾಜದ ನೆಮ್ಮದಿ ಹಾಳು ಮಾಡ್ತಾ ಇದೆ ಅಂದರೆ ಅದೂ ತಪ್ಪೆ. ನಿನ್ನ ದುಃಖ ಸಮಾಜದ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂದರೆ ಅದೂ ತಪ್ಪೆ. ನನ್ನ ಸಂತೋಷವಾಗಲಿ ನನ್ನ ದುಃಖವಾಗಲಿ ಸಮಾಜದೊಂದಿಗೆ ಮ್ಯಾಚ್ ಆಗಬೇಕು ಅಲ್ವಾ? ಹೀಗಿದ್ದಾಗ ಮಾತ್ರ ನಾವು ನಾಗರಿಕರಾಗಿ ಬದುಕ್ತೀವಿ. ಇಲ್ಲಾಂದರೆ ತಪ್ಪಾಗ್ಬಿಡುತ್ತೆ. ಆಯಿತಾ? ಶುಭವಾಗಲಿ, ಒಳ್ಳೆಯದಾಗಲಿ.